ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಭದ್ರಾ ಬ್ಯಾಗಿಂದ ಬಟ್ಟೆ ಎಲ್ಲ ಚೆಲ್ಲೋಗಿರ್ತೈತೆ. ಅದನ್ನೆಲ್ಲ ನೋಡಿ ನಗ್ತಿರ್ತಾಳೆ ವಿದ್ಯಾನ್ ನೋಡಿ ಭದ್ರಾ, ಅದ್ಯಾಕೆ ಹಂಗಲ್ಲಿ ಬಿಡ್ತಾ ಇದ್ದಿ ಅಂತ ಕೇಳ್ತಾನೆ. ನನ್ನಲ್ಲೂ ನನ್ನಿಷ್ಟ ಅಂತಾಳೆ ವಿದ್ಯಾ. ಆದರೆ ನನಗೆ ನೋಡೋಕೆ ಕಷ್ಟ ಅಂತಾನೆ ಭದ್ರಾ. ಕಷ್ಟ ಆದರೆ ಕಣ್ಮುಚ್ಕೊಳ್ಳಿ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲೇನು ಕೋತಿ ಕುಣಿತಾ ಇದೆಯಾ, ಅದ್ಯಾಕೆ ಅಂಕಿಸ್ಕೊಂಡು ನಿಂತಿದ್ದಿ ಅಂತ ಭದ್ರಾ ಹೇಳ್ತಾನೆ. ಮೊದಲು ತಿರುಗಿ ನೋಡಿದ್ರೆ ತಾನೇ ನಾನು ಯಾಕೆ ನಗ್ತಾ ಇದ್ದೀನಿ ಅಂತ ಗೊತ್ತಾಗೋದು ಅಂತಾಳೆ ವಿದ್ಯಾ. ಭದ್ರಾ ಬಟ್ಟೆ ಬಿದ್ದಿರೋದು ನೋಡಿ ಇದರಲ್ಲಿ ಕಿಸಿ ಅಂಥದ್ದೇನೈತೆ ಅಂತ ಕೇಳ್ತಾನೆ. ಅಲ್ಲ, ಸೂಟ್ ಕೇಸ್ನ ನೆಟ್ಗ ಲಾಕ್ ಮಾಡೋಕ್ಕೆ ಬರೋಕ್ಕಿಲ್ಲ, ಆದ್ರೂ ಇಷ್ಟೊಂದು ದರ್ಪ, ಇದಕ್ಕೇನು ಕಮ್ಮಿ ಇಲ್ಲ ಅಂತಾಳೆ ವಿದ್ಯಾ. ನಿನ್ನಷ್ಟೇನು ಇಲ್ಲ ಕಣ್ಬಿಡವ. ಅದು ಸರಿ, ಅದರಲ್ಲಿರೋ ಬಟ್ಟೆ ತೆಗೆದು ಒಗೆದು ಇಸ್ತ್ರಿ ಮಾಡಿಟ್ಬಿಡು ಆಯ್ತೆ ಅಂತ ಭದ್ರಾ ಹೇಳ್ತಾನೆ. ಏನು ಹೇಳಿದ್ರಿ ಅಂತಾಳೆ ವಿದ್ಯಾ. ಕೈ ಸನ್ನೆಯಲ್ಲಿ ಮಾಡಿ ತೋರಿಸ್ತಾ ಇರ್ತಾನೆ ಬಟ್ಟೆ ಒಗೆಯೋದ್ರನ್ನ ಭದ್ರಾ. ಚಾನ್ಸೇ ಇಲ್ಲ, ನಾನು ಆ ಕೆಲಸ ಮಾಡೋಕ್ಕಿಲ್ಲ ಅಂತಾಳೆ ವಿದ್ಯಾ. ಯಾಕೆ ಅಂತ ಕೇಳ್ತಾನೆ ಭದ್ರಾ. ಕೋರ್ಟು ಆದೇಶ ಕೊಟ್ಟಿರೋದು ನಾನು ನಿಮ್ಮ ಜೊತೆ 6 ತಿಂಗಳು ಬದುಕಬೇಕು ಅಂತ, ಸೇವೆ ಮಾಡಬೇಕು ಅಂತಲ್ಲ. ಮೊದಲಿದ್ಲಲ್ಲ ಆ ವಿದ್ಯಾ ಥರ ಸೇವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕೆಲಸ ನೀವು ನೋಡಿಕೊಂಡ್ರೆ ಒಳ್ಳೆಯದು ಅಂತಾಳೆ ವಿದ್ಯಾ. ಹಂಗಾದ್ರೆ ಇದೇ ನಿನ್ನ ಮಾತಾ? ಬರೀ ಮಾತಲ್ಲ, ಕೊನೆ ಮಾತು ಅಂತ ವಿದ್ಯೆ ಹೇಳ್ತಾಳೆ. ಓಹೋ, ನೀನು ಈ ಮಾಟಕ್ಕೆ ಬಂದಿದ್ಯಾ ಅಂದಮೇಲೆ ನಾನು ಹೇಳ್ತೀನಿ ಕೇಳಿಸ್ಕ. ಕೋರ್ಟು ನನಗೂ ಆದೇಶ ಕೊಟ್ಟಿರೋದು ನಿನ್ನ ಜೊತೆ ಇರೋ ಅಂತ. ಆಟಯ್ಯ, ಇನ್ಮ್ಯಾಕಿಂದ ನಾನಿದ್ದಿದ್ದ ಕಡೆ ನೀನಿರಂಗಿಲ್ಲ, ನೀನಿದ್ದಿದ್ದ ಕಡೆ ನಾನಿರಂಗಿಲ್ಲ. ಇನ್ಮ್ಯಾಕಿಂದ ನನ್ನ ಕೆಲಸವ ನಾನೇ ಮಾಡ್ಕೊತೀನಿ. ಅಪ್ಪಿ ತಪ್ಪಿ ಏನಾದರೂ ನೀನು ಇದ್ ಕಡೆಗೆ ಬಂದೆ ಸರಿ ಇರೋಕ್ಕಿಲ್ಲ, ಹುಷಾರ್ ಅಂತಾಳೆ ಭದ್ರಾ. ನಂದು ಸೇಮ್ ಡೆಲಾಕು ಅಂತ ವಿದ್ಯೆ ಹೇಳ್ತಾಳೆ. ಇನ್ಮ್ಯಾಕಿಂದ ಈ ಭದ್ರೇಗೌಡ ಯಾರೋ ಅನ್ನೋದನ್ನು ತೋರಿಸ್ತೀನಿ, ನೋಡ್ತಾ ಇರು ಅಂತ ಭದ್ರಾ ಹೇಳ್ತಾನೆ. ನಾನು ನೋಡ್ತೀನಿ ಅಂತಾಳೆ ವಿದ್ಯಾ. ಆಮೇಲೆ ಈ ಅಟ್ಟಿನಲ್ಲಿ ಮೊದಲೇ ನೀರು ಬರ್ತಾ ಇಲ್ಲ, ಬಾತ್ರೂಮ್ಗೆ ಹೋಗ್ಬಿಟ್ಟು ನೀರು ಬರ್ತಾ ಇಲ್ಲ ಅಂತ ಬಾಯಿ ಬಡ್ಕೊಂಡ್ರೆ ತಂದು ಕೊಡೋರು ಯಾರೂ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನಾನೇ ನಿನ್ನ ಹತ್ರ ಕೇಳೋಕ್ಕೂ ಇಲ್ಲ ಬಿಡು. ಅಲ್ಲಿಗೆ ಹೋಗ್ಬೇಕಂದ್ರೆ ಏನೇನು ಬಂದೋಬಸ್ತು ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೂ ಸಂದ ಗೊತ್ತದೆ. ಈ ಊರಲ್ಲಿ ಇರೋರ್ಕಿನ್ನ ಇವಳೆ ಶಾನೆ ಬುದ್ಧಿವಂತೆ ಅಂತ ತಿಳ್ಕೊಬಿಟ್ಟವಳೆ. ತೋರಿಸ್ತೀನಿ ಅವಳಿಗೆ ಭದ್ರೇಗೌಡ ಅಂದರೆ ಯಾರು ಅಂತವ ಅಂತ ಭದ್ರಾ ಹೇಳ್ತಾನೆ. ಈ ವಿದ್ಯಾ ಮುಂದ್ಗುಟೆ ನಿಮ್ಮ ಆಟ ಏನೂ ನಡೆಯೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ಕೊಂಡು ಹೊರಟೋಗ್ತಾಳೆ. ಇತ್ತ ಸಾವಿತ್ರಿ ವಿನಂತಿ ಕುತ್ಕೊಂಡಿರ್ತಾರೆ. ವಿನಂತಿ, ಭದ್ರನ್ನು ಅಲ್ಲೇ ಅವನೇ ಕಣೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ, ಅಲ್ಲಿ ನೀರು ಬರ್ತಾ ಇಲ್ಲ, ಅಲ್ಲೇ ಅವನಿರೋದು ಅಂತ ಅಟ್ಟಿ ಒಳಕ್ಕೆ ಏನಾದರೂ ಬಂದ್ಬಿಟ್ರೆ ಅದನ್ನೇ ನೆಪ ಮಾಡಿಕೊಂಡು ಇವಳು ಹಿಂದೆಗಡೆನೇ ಬಂದ್ಬಿಡ್ತಾಳೆ ಕಣವ್ವ ಅಂತ ವಿನಂತಿ ಹೇಳ್ತಾಳೆ. ಅಯ್ಯಯ್ಯೋ, ಯಾವುದೇ ಕಾರಣಕ್ಕೂ ಹಂಗಾಗ್ಬಾರ್ದು ಕಣೆ. ಹಂಗೇನಾದರೂ ಆಗ್ಬಿಟ್ರೆ ತಿಪ್ಪರ್ಲಾಗ ಹಾಕಿದ್ರೂ ಅವಳನ್ನ ಅಟ್ಟಿಯಿಂದ ಓಡ್ಸೋಕ್ಕಾಗಕ್ಕಿಲ್ಲ. ಅದೇನೋ ಅಂತಾರಲ್ಲ, ನೀರಲ್ಲಿ ಹೋಮ ಮಾಡಿದ್ರು ಅಂತ. ನೀನು ನೀರನ್ನ ಆಫ್ ಮಾಡಿ ಅಟ್ಟಿ ಒಳಗಡೆ ಅವಳು ಬರೋದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಈಗಲೇ ಹೋಗಿ ಆನ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಅಂತ ವಿನಂತಿ ಹೇಳ್ತಾಳೆ. ಸರಿ ಹೋಗು, ಬೇಗ ಹೋಗು ಅಂತಾಳೆ ಸಾವಿತ್ರಿ. ಇತ್ತ ವಿನಂತಿ ನೀರು ಆಫ್ ಮಾಡಿಬಿಟ್ಟು ಬರ್ತಿರ್ಬೇಕಾದ್ರೆ ಭದ್ರಾ ಅಡ್ಡ ನಿಂತ್ಕೊತಾನೆ ಅಲ್ಲಿ. ವಿನಂತಿ, ನೀನೇನು ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳ್ತಾನೆ ಭದ್ರಾ. ಮಾಮ, ಅವಳನ್ನ ಇಲ್ಲಿಂದ ಓಡಿಸೋಣ ಅಂತ ನೀರು ನಿಲ್ಸಿದ್ದೆ, ಇವಾಗ ನೀನು ಇಲ್ಲೇ ಇದೆಯಲ್ವೇ, ಅದಕ್ಕೆ ಆನ್ ಮಾಡಿವ್ನಿ ಅಂತಾಳೆ ವಿನಂತಿ. ಈ ಥರ ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರೆ ನಾನು ನಿಮ್ಮ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಅನ್ಕೊಳಲ್ವೇ ಅವಳು ಅಂತ ಭದ್ರಾ ಹೇಳ್ತಾನೆ. ಅಲ್ಲ ಮಾಮ, ಅವಳನ್ನ ಇಲ್ಲಿಂದ ಓಡಿಸ್ಬೇಕಲ್ವೇ ಅಂತ ವಿನಂತಿ ಹೇಳ್ತಾಳೆ. ಏನೇ ಇದ್ರೂ ಅವಳು ಮುಖಾಮುಖಿ ನಿಂತು ಹೋರಾಡಿ ಆಚೆ ಕಳಿಸ್ಬೇಕು ಅಷ್ಟೇಯ, ಅದನ್ನು ಬಿಟ್ಬಿಟ್ಟು ಈ ಥರ ಸಣ್ಣತನ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಭದ್ರಾ ಹೇಳ್ತಾನೆ. ಸರಿ ಮಾಮ ಅಂತಾಳೆ ವಿನಂತಿ. ಇದೇ ಕೊನೆ, ಇನ್ನೊಂದ್ಕಿತ ಈ ಥರ ಕೆಲಸ ಮಾಡೋದಕ್ಕೆ ಯೋಚನೆನೂ ಮಾಡೋಕ್ಕೆ ಹೋಗ್ಬೇಡ. ಅವಳನ್ನ ಇಲ್ಲಿಂದ ಓಡಿಸೋದು ಹೆಂಗೆ ಅಂತ ನಂಗೆ ಸಂದ ಗೊತ್ತು, ನೀನು ಇಲ್ಲಿಂದ ಹೋಗು ಅಂತಾನೆ ಭದ್ರಾ. ವಿನಂತಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಇಂಥದ್ರಕ್ಕೆಲ್ಲ ಎದ್ರಕಣಾಳಾಗಿದ್ರೆ ಇನ್ಯಾಕೆ ನಾನು ಯೋಚನೆ ಮಾಡಬೇಕಾಗಿತ್ತು. ಅವಳನ್ನ ಇಲ್ಲಿಂದ ಕಳಿಸ್ಬೇಕಂದ್ರೆ ಸರಿಯಾಗಿರೋ ಉಪಾಯನೇ ಮಾಡಬೇಕು. ಏನು ಮಾಡೋದು ಅನ್ಕೊತಾ ಇರ್ತಾನೆ. ಅಯ್ಯೋ ಶಿವನೇ, ಈ ಹೊಟ್ಟೆ ಬೇರೆ ಹಸಿತೈತೆ, ಈ ಹೊಟ್ಟೆ ಬೇರೆ ಹಸಿತಾ ಇದ್ದರೆ ಯೋಚನೆ ಮಾಡೋಕ್ಕಾಗೋಕ್ಕಿಲ್ಲ. ಮೊದಲು ಈ ಹೊಟ್ಟೆ ತುಂಬಿಸ್ಕೊಬಿಟ್ಟು ಆಮೇಕಿಂದ ಯೋಚನೆ ಮಾಡುವ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾನೆ ಭದ್ರಾ ಮನೆಗೆ. ಇತ್ತ ಕಣ್ಮಣಿ ಔಟ್ಹೌಸ್ಗೆ ಬರ್ತಾ ಇರ್ತಾಳೆ ಕೋಪದಿಂದ. ಇದನ್ನ ನೋಡಿ ವಿನಂತಿ, ಅವ್ವ ಇನ್ನೊಂದು ವಿಷಯ ಗೊತ್ತೇ, ಆ ಕಣ್ಮಣಿ ಅವಳಲ್ಲ, ಅವಳು ಔಟ್ಹೌಸ್ಗೆ ಓದ್ಲು ಕಣವ್ವ ಅಂತ ಸಾವಿತ್ರಿ ಹತ್ರ ಬಂದು ಹೇಳ್ತಿರ್ತಾಳೆ ವಿನಂತಿ. ಹೌದೇನೆ, ಅವಳು ಅಲ್ಲಿಗೆ ಹೋಗ್ತಾಳೆ ಅಂದರೆ ಏನೋ ದೊಡ್ಡ ರಾಮಾಯಣ ರಂಪ ಮಾಡ್ತಾಳೆ ಅಂತಲೇ ಅರ್ಥ. ಬಾ ನೋಡೋಣ ಅಂತ ಹೇಳ್ಬಿಟ್ಟು ವಿನಂತಿನೂ ಸಾವಿತ್ರಿ ಬರ್ತಾರೆ. ಇತ್ತ ವಿದ್ಯಾ ಕಸ ಗುಡಿಸ್ತಾ ಇರ್ತಾಳೆ. ಅಲ್ಲಿಗೆ ಹೋಗಿ ನಿಂತ್ಕೊತಾಳೆ ಕಣ್ಮಣಿ. ನಾನು ಮದುವೆ ಆಗಿ ಬಂದಾಗ ನಿನ್ನ ಮುಖ ನೋಡೋಕೆ ಆಗಲಿಲ್ಲ, ಇವತ್ತೇ ನಿನ್ನನ್ನು ನೋಡ್ತಾ ಇರೋದು ಅಂತಾಳೆ ವಿದ್ಯಾ. ಸಾಕು ಮಾಡೆ ನಿನ್ನ ನಾಟಕ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಇತ್ತ ಸಾವಿತ್ರಿನೂ ವಿನಂತಿ ಬಂದು ಕೇಳಿಸ್ಕೊತಿರ್ತಾರೆ. ಒಳ್ಳೆ ಮುಖವಾಡ ಹಾಕ್ಕೊಂಡು ನೀನು ಹಿಂಗೆ ನಾಟಕ ಮಾಡಿದ್ರೆ ನಮ್ಮ ಅಮ್ಮಮ್ಮ
ಮರಳಾಗ್ಬೋದು, ಆದರೆ ನಾನು ಆಗೋಕ್ಕಿಲ್ಲ. ಮತ್ತೆ ನೀನು ನಮ್ಮ ಮನೆಗೆ ಬಂದು ಎಲ್ರ ಕಣ್ಣಿಗೂ ಮಲ್ನೇರ್ಚಬೇಕು ಅಂದ್ಕೊಂಡಿದ್ಯಾ? ಒಳ್ಳೆಯವಳ ಥರ ಕಾಣಿಸಿ. ಅದಕ್ಕೆ ಅವಕಾಶ ನಾನು ಮಾಡಿಕೊಡೋಕ್ಕಿಲ್ಲ. ಅಷ್ಟೇ ಅಲ್ಲ, ನಿನ್ನಿಂದಾಗಿ ನಮ್ಮ ಮನೆಯವ್ರು ಹಾಕಿರೋ ಒಂದೊಂದು ಕಣ್ಣೀರು ಹನಿಗೂ ತಕ್ಪಾಠ ಕಲಿಸ್ತೀನಿ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಈಗ ನಾನು ಏನು ಹೇಳಿದ್ರೂ ನಿನಗೆ ತಪ್ಪಾಗೆ ಕಾಣಿಸ್ತೈತೆ, ಆದರೆ ನೀನೇ ಸತ್ಯ ಏನು ಅಂತ ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡು, ಆಗ ನಿನಗೆಲ್ಲ ಅರ್ಥ ಆಗ್ತೈತೆ ಅಂತ ವಿದ್ಯೆ ಹೇಳ್ತಾಳೆ. ಮುಚ್ಚ ಬಾಯಿನ. ನೋಡೋ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮಪ್ಪ ಅಣ್ಣ ಅನ್ಭೋಗಿಸಿರೋ ನೋವಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತ ಕಣ್ಮಣಿ ಹೇಳ್ತಾಳೆ. ನಿಮಗೆ ಮೂಗಿನ ತುದಿಲೇ ಕೋಪ ಜಾಸ್ತಿ ಕಣ್ಮಣಿ ಅವರೇ. ಮಾತು ಜಾಸ್ತಿ ಅಂತವ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ, ಆದರೆ ನಿನ್ನ ಇವಾಗ ನೋಡಿದ್ಮ್ಯಾಕೆ ಸತ್ಯ ಅಂತ ಅರ್ಥ ಆಗ್ತೈತೆ. ಕೆಲವೊಂದು ವಿಷಯದಲ್ಲಿ ಹೆಣ್ಮಕ್ಳು ಹಿಂಗೆ ಸ್ಟ್ರಾಂಗ್ ಆಗಿರಬೇಕು. ಎಲ್ಲ ಜಾಗದಲ್ಲೂ ಮೌನವಾಗಿದ್ಬಿಟ್ರೆ ಬದುಕೋದು ಶಾನೆ ಕಷ್ಟ ಆಗೋತ್ತದೆ ಅಂತ ವಿದ್ಯೆ ಹೇಳ್ತಾಳೆ. ನಿನ್ನಂಥ ವಿಶ್ವಾಸ ದ್ರೋಹಿಯಿಂದ ಪಾಠ ಕಲಿಸ್ಕೊಳೋ ಅವಶ್ಯಕತೆ ನನಗಿಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಇತ್ತ ಏನವ್ವ ಇದು, ಆ 3 ಅಡಿಗೆ ನೀರು ಇಳಿಸ್ದಂಗೆ ಸರಿಯಾಗಿ ಹಣ್ಗಾಯಿ ನೀರ್ಗಾಯಿ ಮಾಡ್ತಾವಳೆ ಅಂತ ವಿನಂತಿ ಹೇಳ್ತಾಳೆ. ಇಳಿಸ್ಲಿ ಕಣೆ, ಇಳಿಸ್ಬಿಟ್ಟು ಹೆಂಗಾನ ಮಾಡಿ ಅಟ್ಟಿಯಿಂದ ತೊಲಗಂಗೆ ಮಾಡಲಿ ಅಂತಾಳೆ ಸಾವಿತ್ರಿ. ಇತ್ತ ವಿದ್ಯಾ, ನಾನು ನಿನಗೆ ಪಾಠ ಹೇಳ್ತಾ ಇಲ್ಲ, ನನ್ನ ಜೀವನದ ಅನುಭವ ಹೇಳ್ತಾ ಇದ್ದೀನಿ ಆಟೆಯ ಅಂತ ಹೇಳ್ತಾಳೆ ವಿದ್ಯಾ. ನೀನು ಈ ಪುಣ್ಯಕೋಟಿ ಹಸು ಥರ ಮುಖವಾಡ ಹಾಕ್ಕೊಂಡ್ರೆ ನಾನು ಯಾಮಾರ್ತೀನಿ ಅಂತ ಅನ್ಕೋಬೇಡ. ನಿಜವಾದ ಊಸರವಳ್ಳಿ ಬಣ್ಣನ ನಾನು ಬಯಲು ಮಾಡ್ತೀನಿ ಅಂತ ಕಣ್ಮಣಿ ಹೇಳ್ಬಿಟ್ಟು ಹೋಗೋದಕ್ಕಂತ ಹೋಗ್ತಾಳೆ. 1 ನಿಮಿಷ. ಕೋಪದಲ್ಲಿ ತಗೊಂಡಿರೋ ನಿರ್ಧಾರಗಳು ಕೆಲವೊಂದು ಸರಿ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ಬಿಡ್ತವೆ. ಆದ್ರೂ ಇನ್ನೊಂದ್ಕಿತನೂ ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಿನ ಮಾತನ್ನೇ ಕೇಳಿ ಅಂತಾಳೆ ವಿದ್ಯಾ. ಖಂಡಿತ, ನನ್ನ ಮನಸ್ಸಾಕ್ಷಿ ಏನು ಹೇಳಿತ್ತೋ ಅದನ್ನೇ ಕೇಳ್ತೀನಿ, ಅದನ್ನೇ ಮಾಡ್ತೀನಿ ಅಂತ ಹೇಳಿ ಚಿಟಿಕೆ ಹೊಡೆದು ಹುಷಾರು ಅಂದ್ಬಿಟ್ಟು ಹೋಗ್ತಾಳೆ ಕಣ್ಮಣಿ ಹೋಗೋದನ್ನ ನೋಡ್ಕೊಂಡು ನಿಂತಿರ್ತಾರೆ ವಿನಂತಿನೂ ಸಾವಿತ್ರಿ. ಅಲ್ಲಿಗೆ ಕಸ ತಗೊಬಂದು ವಿನಂತಿ ಮೇಲೆ ಎಸಿತಾಳೆ ವಿದ್ಯಾ. ಲೇ, ಬೇಕು ಅಂತಾನೆ ಕಸ ಎಸಿತೀಯೇನೆ ನನ್ನ ಮೇಲೆ ಅಂತಾಳೆ ವಿನಂತಿ. ಖಂಡಿತ ಇಲ್ಲ, ಕದ್ದು ಕೇಳಿಸ್ಕೊಳೋದಕ್ಕೆ ಬಂದಿದ್ದೀರಾ ಅಂತ ಗೊತ್ತಿದ್ರೆ ಕಸದ ಜೊತೆ ಖಾರದ ಪುಡಿನೂ ಎರಿಸ್ಬಿಡ್ತಿದ್ದೆ ಅಂತ ವಿದ್ಯೆ ಹೇಳ್ತಾಳೆ. ಏಯ್, ಈಗ ಮಾಡೋದೆಲ್ಲ ಮಾಡಿಬಿಟ್ಟು ನಾಟಕ ಮಾಡ್ತಾ ಇದೆಯಾ ಅಂತಾಳೆ ಸಾವಿತ್ರಿ. ಮರೇಲಿ ನಿಂತು ಮೋಸ ಮಾಡೋದು, ನಂಬಿಕೆಗೆ ದ್ರೋಹ ಬಗೆಯೋದು, ಹಿಂದ್ಗಡೆ ಎಲ್ಲ ಚೂರಿ ಹಾಕೋದೆಲ್ಲ ನಿಮ್ಮಂಥವ್ರ ಗುಣ ತಾನೇ. ನಂದೇನೇ ಇದ್ರೂ ಎದುರುಗಡೆ ನಿಂತು ಹೋರಾಡ್ತೀನಿ, ಮುಖದ ಮೇಲೆ ಉತ್ತರ ಕೊಡ್ತೀನಿ. ಇಂಥ ಸಣ್ಣ ಕೆಲಸ ಎಲ್ಲ ನಾನು ಮಾಡೋಕ್ಕಿಲ್ಲ ಅಂತಾಳೆ ವಿದ್ಯಾ. ಲೇ ಮೆರಿಯೇ, ಅದೆಷ್ಟು ಮೆರಿತೀಯೋ ಮರಿ, ಇದಕ್ಕೆಲ್ಲ ಸರಿಯಾಗಿ ಅನ್ಭೋಗಿಸ್ತೀಯ ನೀನು ಅಂತಾಳೆ ವಿನಂತಿ. ವಾಂತಿ ಅಲ್ಲ ವಿನಂತಿ, ನಾನು ಅನ್ಭೋಗಿಸೋ ಮಾತು ಪಕ್ಕಕ್ಕಿರಲಿ. ಇನ್ನೊಂದ್ಕಿತ ಏನಾದ್ರೂ ನನ್ನ ಅಟ್ಟಿ ಕಡೆ ಬಂದೆ ಅಂತ ಇಟ್ಕೋ, ಪಟಾಕಿ ಅಣಿಸ್ಬಿಡ್ತೀನಿ. ಆಮೇಲೆ ಅದ್ರ ಅನುಭವ ಹೆಂಗಿರ್ತೈತೆ ಅಂತ ಒಂದ್ಕಿತ ಯೋಚನೆ ಮಾಡಿ. ಹುಷಾರ್ ಅಂತ ಹೇಳಿ ಪರಕೆದಲ್ಲಿ ತೋರಿಸ್ಬಿಟ್ಟು ಹೋಗ್ತಾಳೆ ಇಬ್ಬರಿಗೂ ವಿದ್ಯಾ. ನೋಡ್ದೇನವ ಅವಳು ಶರ್ಮಿನ ಎಷ್ಟದೆ ಅಂತ ವಿನಂತಿ ಹೇಳ್ತಾಳೆ. ಇಳಿಸ್ತೀನಿ ಬಾರೆ, ನನಗೆ ಗೊತ್ತಿಲ್ವಾ ಅದು ಹೆಂಗೆ ಇಳಿಸ್ಬೇಕು ಅಂತ ಅಂದ್ಕೊಂಡು ವಿನಂತಿ ಸಾವಿತ್ರಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಚಿತ್ರ ಈಶ್ವರಿ ಅವ್ವ ಡೈವರ್ಸ್ ಆದರೆ ಅಟ್ಟಿ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡ್ರೆ ಆ ಭದ್ರಾನೇ ಅವಳಿಂದೇ ಬ್ಯಾಗ್ ಹಿಡ್ಕೊಂಡು ಹೋಗಂಗೆ ಮಾಡ್ಕೊಬಿಟ್ಲಲ್ಲವ್ವ. ನೀನೇನಾದರೂ ಹೇಳವ್ವ, ಆ 3 ಅಡಿ ಅವಳು ಅಂದ್ಕೊಂಡಿದ್ದನ್ನು ಸಾಧಿಸ್ತಾಳೆ. ಈ ಕಿತನು ಎಲ್ಲಿ ಗೆದ್ದು ಬಿಡ್ತಾಳೆ ಅಂತ ಭಯ ಆಗ್ತೈತೆ ಅಂತ ಚಿತ್ರ ಹೇಳ್ತಾಳೆ. ಈಟ್ ದಿನಿಂದ ಒಂದು ಲೆಕ್ಕ ಚಿತ್ರ, ಇನ್ಮ್ಯಾಕೆ ಇನ್ನೊಂದು ಲೆಕ್ಕ. ಇಷ್ಟು ದಿನ ಏನೇ ಮಾಡಿದ್ರು ಭದ್ರಾ ಅವಳು ಸಪೋರ್ಟಿಗೆ ನಿಂತ್ಕೊಂತಾನೆ ಅಂತ ದುರಂಕಾರದಲ್ಲಿ ಇದ್ಲು. ಆದರೆ ಈಗ ಇಷ್ಟೆಲ್ಲ ಆದ್ಮೇಲಕ್ಕೂ ಅವನು ಅವಳಿಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದು ದೂರದ ಮಾತು ಅಂತಾಳೆ ಈಶ್ವರಿ. ಅಸಾಧ್ಯನೆಲ್ಲ ಸಾಧನೆ ಮಾಡೋದು ತಾನೇ ಆ 3 ಅಡಿ ಕೆಲಸ ಅಂತ ಚಿತ್ರ ಹೇಳ್ತಾಳೆ. ಅದಕ್ಕೆ ನಾನು ಅವಕಾಶ ಕೊಡ್ಬೇಕಲ್ಲ ಚಿತ್ರ, ಅವಳನ್ನ ಸೋಲಿಸಿ ಇಬ್ಬರನ್ನೂ ಬೇರೆ ಬೇರೆ ಮಾಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಈಗಲೂ ನಾವು ಆ ಕಾಡಕ್ಕೆ ಇಳಿದಿದ್ದಂಗೆ ತೆರೆಮರಲ್ಲೇ ಮಾಡಬೇಕು ಏನೇ ಮಾಡಿದ್ರು ಅಂತ ಚಿತ್ರ ಹೇಳ್ತಿರ್ತಾಳೆ. ಅಪ್ಪಿ ಅವಳನ್ನ ಸೋಲ್ಸೋ ಬರದಲ್ಲಿ ನಾವೇನಾದರೂ ಆ ಕಾಡಕ್ಕೆ ಇಳಿದ್ವೋ ಅನ್ಕೋ, ಆಮೇಲೆ ನಮ್ಮ ಸುಭಾಸನ ಕತೆ ಅಷ್ಟೇಯ ಅಂತಾಳೆ ಚಿತ್ರ. ಅದಕ್ಕೆ ಚಿತ್ರ ಮೈಯೆಲ್ಲ ಕಣ್ಣಾಗಿ ಯಾರ ಮುಂದೆ ಏನು ಆಟ ಆಡಬೇಕೋ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಈಶ್ವರಿ ಹೇಳ್ತಾಳೆ. ಒಟ್ನಲ್ಲಿ ಈಗ ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು, ಈ ಥರ ಏನಾದರೂ ಪ್ಲ್ಯಾನ್ ಮಾಡ್ಬೇಕು ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಈ ಮಾತನ್ನ ನೀನು ನನಗೆ ಹೇಳ್ತಾ ಇದೀಯಾ? ಮಗುನ ಚಿವುಟಿ ತೊಟ್ಲು ಹೇಗೆ ತೂಗಬೇಕು ಅಂತ ನನಗೆ ಸಂದಾಗ ಗೊತ್ತದೆ ಕಣೆ. ಇನ್ಮ್ಯಾಕೆ ನೋಡ್ತಿರು, ಈಶ್ವರಿ ಆಟ ಶುರು ಆಗ್ತೈತೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ಕಣ್ಮಣಿ ಮನೆಯಿಂದ ಹೊರಗಡೆ ಬಂದು ಕೂತ್ಕೊತಾಳೆ. ಎಲ್ಲ ಈ ಮನೇಲಿ ಏನು ಅನ್ಕೊಂಡಿದ್ದಾರೋ ಕಾಣೆ ಅಂತ ಗೊಣ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ವಿನಂತಿ ಬರ್ತಾಳೆ. ಕಣ್ಮಣಿ, ಅರ್ಧಕ್ಕೆ ಊಟ ಬಿಟ್ಟು ಈ ಪಾಟಿ ಕೋಪ ಮಾಡ್ಕೊಳೋದಂಥದ್ದೇನಾಯ್ತೋ ಅಂತಾಳೆ ವಿನಂತಿಯೇ. ಕೋಪ ಮಾಡ್ಕೊಂಡೆ ಇನ್ನೇಗಿರಲಿ, ಅಲ್ಲಿ ನೋಡಿದ್ರೆ ಮಾವ ಡಿಸಿಪ್ಲಿನ್ ಆಗಿರೋ ಅಂತಾರೆ, ಇಲ್ಲಿ ನೋಡಿದ್ರು ಅದೇ ಕತೆನೇ. ಹೊರಗಡೆ ತಿಂಡಿ ತಿನ್ನಬೇಡ ಅಂತ ಅವ್ರು ಮಾತ್ರ ಹೇಳ್ತಾರೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಇಲ್ಲೂ ಅದೇ ಹೇಳ್ತಾರಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಅಯ್ಯೋ, ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ವಿನಂತಿ ಹೇಳ್ತಾಳೆ.
ಅಯ್ಯೋ, ಇದು ನಿನಗೆ ಸಣ್ಣ ವಿಷಯ ಆಗಿರ್ಬೋದು ವಿನು, ಆದರೆ ಏನೇ ಇದ್ರೂ ಖುಷಿಯಾಗಿರೋಕೆ ಇಲ್ವಲ್ಲ, ಅದೇ ಬೇಸರಕ್ಕೆ ಈ ಜೀವನನೇ ಬೇಡ ಅನ್ನಿಸ್ತೈತೆ ಅಂತಾಳೆ ಕಣ್ಮಣಿ. ಎಲ್ಲ ದೊಡ್ಡವರು ಹಿಂಗೆ ಇರ್ತಾರೆ ಕಣ್ಮಣಿ, ಅದಕ್ಕೆ ನಾವೂವೇ ಅವ್ರಿಗೆ ಸಂತೋಷ ಆದಂಗೂ ಇರಬೇಕು, ಜೊತೆಗೆ ನಾವು ಖುಷಿಯಾಗಿರ್ಬೇಕು. ಅದೇ ಬುದ್ಧಿವಂತಿಕೆ, ಹಂಗಿದ್ರೇನೆ ಜೀವನ ಸಂದಾಗಿರೋದು ಅಂತ ವಿನಂತಿ ಹೇಳ್ತಾಳೆ. ಹೌದಾ, ಅದೆಂಗೆ ಅಂತ ಕೇಳ್ತಾಳೆ ಕಣ್ಮಣಿ. ಅಯ್ಯೋ ಅದೇನು ಮಹಾ, ಅಟ್ಟಿವಾರು ಏನೇ ಕೊಟ್ರೂ ನಗ್ನಗ್ತಾ ಖುಷಿಯಿಂದ ತಿನ್ನಬೇಕು ಸ್ವಲ್ಪ. ಆಮೇಲೆ ಅವ್ರು ಏನೇ ಹೇಳಿದ್ರು ಸುಮ್ಕೆ ಮೇಕೆ ಕತ್ತ ಅಲ್ಲಾಡಿಸ್ತೈತಲ್ಲ ಹ್ಞೂ ಅಂತ ಆ ಥರ ಅಲ್ಲಾಡಿಸ್ಬೇಕು. ಆಗ ಅವ್ರ ಮನ್ಸಿಗೂ ಸಮಾಧಾನ ಆಗ್ತದೆ. ಆಮೇಲೆ ನೋಡು, ಆಚೆಗೆ ಹೋಗ್ಬಿಟ್ಟು ನಮ್ಮ ಮನ್ಸಿಗೆ ಏನು ಇಷ್ಟ ಆಗ್ತೈತೋ ಎಲ್ಲ ತಿನ್ಬಿಟ್ಟು ಸಂತೋಷವಾಗಿರಬೇಕು ಅಷ್ಟೇಯ ಅಂತ ಹೇಳ್ತಾಳೆ ವಿನಂತಿ. ಆಗಿರೋದಕ್ಕೇನೋ ದಾರಿ ತೋರಿಸ್ದೆ, ಆದರೆ ಹೋಗೋ ದಾರಿ ಯಾವುದೋ ಅಂತಾಳೆ ಕಣ್ಮಣಿ. ಏನೂ ಇಲ್ಲ ಕಣ್ಮಣಿ, ರೋಡು ಸಂದಾಗದೆ, ಅಟ್ಟಿಯಲ್ಲಿ ಕಾರು ಅದೆ, ಜೊತೆಗೆ ಡ್ರೈವರು ಅವನೇ. ಸ್ವಲ್ಪ ದೂರ ಹೋದ್ರೆ ಸಾಕು ಮೈಸೂರು ಬೆಂಗಳೂರು ಹೈವೇ ಆಗದೆ. ಅಲ್ಲಿ ನಮ್ಮಂಥವ್ರಿಗೆ ಅಂತನೆಯ ಒಳ್ಳೊಳ್ಳೆ ಹೋಟ್ಲುಗಳು ಓಪನ್ ಆಗವೆ. ಅಲ್ಲಿಗೆ ಹೋದರೆ ಬೇಕಾದ್ದೆಲ್ಲ ಜಡಾಯಿಸ್ಕೊಂಬರ್ಬೋದು ಚೆನ್ನಾಗಿ ಅಂತ ವಿನಂತಿ ಹೇಳ್ತಾಳೆ. ಸೂಪರ್ ಕಣೆ ವಿನು, ನೀನು ಹೇಳ್ದಂಗೆ ಕೇಳಿದ್ರೆ ಅಟ್ಟಿಯಲ್ಲಿ ಬೋಧನೆ ಕೇಳೋದು ರೋದನೆ ಅನ್ಭವಿಸೋದು ಎರಡೂ ತಪ್ಪುತ್ತೆ ಅಂತ ಕಣ್ಮಣಿ ಹೇಳ್ತಾಳೆ. ಹೌದು ಕಣ್ಮಣಿ, ನೋಡು ನೀನು ನನ್ನನ್ನು ಅತ್ತೆ ಮಗಳು ಅಂತ ಅನ್ಕೊಳೋದೇನು ಬೇಡ, ಒಳ್ಳೆ ಫ್ರೆಂಡು ಅಂತ ಅನ್ಕೊ. ಫ್ರೆಂಡು ಅಂದರೆ ಶೇರಿಂಗು ಕೇರಿಂಗು ಎರಡೂ ಇರ್ತದೆ. ಮತ್ತೆ ಬಾ ಹೋಗಿ ಜಮಾಯಿಸ್ಕೊಬರೋಣ ಅಂತಾಳೆ ವಿನಂತಿಯೇ. ಥ್ಯಾಂಕ್ಸ್ ಫ್ರೆಂಡ್, ಹಾಗಾದರೆ ಹೋಗಿ ಉಡಾಯಿಸ್ಕೊಂಬರೋಣ ಬಾ ಅಂತ ಕರ್ಕೊಂಡೋಗ್ತಾಳೆ ಕಣ್ಮಣಿ. ವಿದ್ಯಾ ಓದ್ಕೊತಾ ಇರ್ತಾಳೆ. ಅವಳಿಗೆ ರತ್ನ ಫೋನ್ ಮಾಡ್ತಾಳೆ. ಫೋನ್ ಆನ್ ಮಾಡಿ ಹೇಳವ್ವ ಅಂತಾಳೆ ವಿದ್ಯಾ. ಹುಷಾರಾಗಿ ತಲುಪ್ದೇನವ್ವ ಅಂತಾಳೆ ರತ್ನ. ಹೂ ಕಣವ್ವ, ಹುಷಾರಾಗಿ ತಲುಪ್ದೆ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾ, ನೀನು ನೋಡಿ ಗೌಡ್ರ ಮನೆಯವರು ಏನು ಹೇಳಿದ್ರು, ಸುಮ್ಕೆ ಅಟ್ಟಿ ಒಳಗೆ ಸೇರಿಸ್ಕೊಂಡ್ರೆ ಅಂತ ರತ್ನ ಕೇಳ್ತಾಳೆ. ಹೋಗಿರೋ ನಿನ್ನ ಮಗಳನ್ನ ಆರತಿ ಮಾಡಿ ಅಟ್ಟಿ ಒಳಗಡೆ ಕರ್ಕೊತಾಳೆ ಅಂತ ನಿರೀಕ್ಷೆಯಲ್ಲಿ ಕೇಳ್ತಾ ಇದ್ದೀಯಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಕಣವ್ವ, ಯಾಕಂದರೆ ಏನು ನಿರೀಕ್ಷೆ ಇಟ್ಕೊಂಡು ನಾನು ಬಂದನೋ ಇಲ್ಲಿಗೆ ಅದೇ ಆಗದೆ ಅಂತ ವಿದ್ಯೆ ಹೇಳ್ತಾಳೆ. ಹಂಗಾದ್ರೆ ನೀನೀಗ ಎಲ್ಲಿದ್ದೀಯವ್ವ ಅಂತ ಕೇಳ್ತಾಳೆ ರತ್ನ. ನಾನು ಔಟ್ ಹೌಸಲ್ಲಿದ್ದೀನಿ ಕಣವ್ವ ಅಂತ ವಿದ್ಯೆ ಹೇಳ್ತಾಳೆ. ಔಟ್ ಹೌಸೇ, ನೀನು ಹೋಗಿದ್ದು ಅವ್ರ ಜೊತೆ ಇರ್ತೀನಿ ಅಂತ ಅಲ್ವೇ, ಮತ್ತ್ಯಾಕೆ ಅಲ್ಲಿದ್ದಿ? ಒಳಕ್ಕೆ ಬರಬೇಡ ಅಂತ ಏನಾದರೂ ಹೇಳಿದ್ರೆ ಅಂತಾಳೆ ರತ್ನ. ಕೋರ್ಟ್ ಆದೇಶ ಇರಬೇಕಾದ್ರೆ ಯಾಕವ್ವ ತಡೀತಾರೆ? ಹೇಳಬೇಕು ಅಂದರೆ ಇಲ್ಲಿರೋದಕ್ಕೆ ತೀರ್ಮಾನ ತಗೊಂಡಿದ್ದು ನಾನಯ್ಯ. ನಾನು ಔಟ್ ಹೌಸಿಗೆ ಹೋಗ್ತೀನಿ ಅಂತ ಹೇಳಿದಾಗ ಅತ್ತೆ ಅಮ್ಮಮ್ಮ ಎಲ್ಲರೂ ನನ್ನ ತಡೆದ್ರು, ಆದರೆ ಅಲ್ಲಿಗೆ ಹೋಗೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ಕಣವ್ವ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಕಣೆ ವಿದ್ಯಾ, ಕೋರ್ಟ್ ಹೇಳಿರೋದು ನೀನು ಅವಳು ಏನದ್ರ ಜೊತೆಯಲ್ಲಿ ಇರಬೇಕು ಅಂತ ತಾನೇ, ಮತ್ತೆ ನೀನು ಅಲ್ಲಿದ್ರೆ ಹೆಂಗೆ ಅಂತ ರತ್ನ ಕೇಳ್ತಾಳೆ. ಅವರು ಈಗ ನನ್ನ ಜೊತೆನೇ ಅವರೇ ಕಣವ್ವ ಅಂತ ವಿದ್ಯೆ ಹೇಳ್ತಾಳೆ. ಅಂದ್ಮ್ಯಾಕೆ ಅವರು ಇಲ್ಲಿದ್ರು ನೀವು ಅಟ್ಟಿಯಲ್ಲಿದ್ದರು ಎರಡೂ ಒಂದೇ ಅಲ್ವೇನೆ? ವಿದ್ಯಾ, ನನ್ನ ಮಾತು ಕೇಳು, ಸುಮ್ಕೆ ಒಳಕ್ಕೆ ಹೋಗು ನೀನು ಅಂತ ರತ್ನ ಹೇಳ್ತಾಳೆ. ಹೆಂಗವ್ವ ಹೋಗ್ಲಿ, ಅವತ್ತು ನೀನು ಹೇಳಿದ ಸುಳ್ಳಿಂದ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡು ಅಟ್ಟಿ ಬಿಟ್ಟು ಈಚೆ ಬಂದೆ, ತಿರ್ಗಾ ಹೋದ್ರೆ ಹೆಂಗೆ ತಾನೇ ಆದತ್ತು ಹೇಳು ಅಂತ ವಿದ್ಯೆ ಕೇಳ್ತಿರ್ತಾಳೆ. ಇತ್ತ ವಿನಂತಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಸೀರೆ ಯಾವಾಗ ಸುಕ್ಕಾಯ್ತು ಅಂದ್ಕೊಂಡು ಗೊಣ್ಕೊಂಡು ಬರ್ತಿರ್ತಾಳೆ ಸಾವಿತ್ರಿ. ಲೇ ವಿನಂತಿ, ನೋಡ್ಕೊಂಡೇ ಇಲ್ಲ ಕಣೆ, ಸೀರೆ ಎಲ್ಲ ಸುಕ್ಕಾಗಿದೆ ಅಂತ ಸಾವಿತ್ರಿ ಹೇಳ್ತಾಳೆ. ಏ ಸಾವಿತ್ರಿ, ಅತ್ತೆ ಗರ್ವೇ ಚಿಂತೆ ಆದರೆ ಸೊಸೆಗೆ ಬೇರೆ ಏನೋ ಚಿಂತೆ ಅಂತೆ, ಹಂಗಾಯ್ತು ನಿನ್ನ ಕತೆ. ಅವೋ, ನಾವೇನೋ ಭದ್ರಮಾಮನ ಕೈಯಲ್ಲಿ ಸೂಟ್ ಕೇಸ್ ಕೊಟ್ಟು ಧೈರ್ಯವಾಗಿ ಹೋಗು ನಾವಿದ್ದೀವಿ ಅಂತ ಹೇಳಿ ಕಳಿಸ್ಬಿಟ್ವು. ಆದರೆ ಭದ್ರಮಾಮ ಅವಳ ಜೊತೆ ಇದ್ದಾಗ ಹೆಂಡ್ತಿ ಮೇಲೆ ಮತ್ತೆ ಪ್ರೀತಿ ಆಗೋದ್ರೆ ಏನವ್ವ ಮಾಡೋದು? ಅವರಿಬ್ಬರು ಒಟ್ಟಿಗೆ ಇದ್ಬಿಟ್ರೆ ಹಿಂದಿಂದೆಲ್ಲ ಮರ್ತೋತಾರೆ ಅನ್ನೋದು ಭಯ ಅನುಮಾನ ನನ್ನನ್ನು ಕಾಡ್ತದೆ ಅಂತ ವಿನಂತಿ ಹೇಳ್ತಾಳೆ. ನೋಡೆ, ಒಡೆದೋಗಿರೋ ಗಾಜನ್ನ ಮತ್ತೆ ಸೇರಿಸ್ಬೋದು, ಆದರೆ ಗುರ್ತೋಗೋಕ್ಕಿಲ್ಲ. 3 ಅಡಿ ಮಾಡಿರೋದು ಅಳ್ಸೋಕ್ಕಾಗದೇ ಇರೋಂಥ ಗುರ್ತು ಕಣೆ. ಅಲ್ಲ, ಅವಳು ಮಾಡಿದ್ದೇನು ಅಂತ ನೀನು ಮರ್ತೋಗಿದ್ದೀಯಾ? ಇಲ್ಲ ತಾನೇ, ಹಂಗಾದ್ರೆ ಭದ್ರ ಹೆಂಗೆ ಮರ್ತಾನೋ ಅಂತ ಕೇಳ್ತಾಳೆ ಸಾವಿತ್ರಿ. ಆದರೂ ಅವ್ವ, ದೂರ ಇರೋರು ಒಟ್ಟಿಗಿದ್ರೆ ಹೆಂಗೋ ಒಂದಾತಾರೆ ಅಂತ ಹೇಳ್ತಾರೆ ಅಂತ ವಿನಂತಿ ಹೇಳ್ತಾಳೆ. ನೋಡೆ, ಅವಳು ಬಸ್ರಿ ಅಂತ ಸುಳ್ಳು ಹೇಳಿದ್ದನ್ನು ಮರೆಯೋಕ್ಕಾಗ್ತದ? ಅವ್ರ ಅಪ್ಪ ಅಮ್ಮ ನಮ್ಮ ಅಣ್ಣನ ಹೆಸ್ರು ಹೇಳ್ಕೊಂಡು ಮೋಸ ಮಾಡಿದ್ದನ್ನ ಮರೆಯೋಕ್ಕಾಗ್ತದ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಆದರೂ ಅವ್ವ ಅಂತಾಳೆ ವಿನಂತಿ. ನೋಡೆ, 2 ಗಾಯ ಇನ್ನೂ ಮನಸ್ಸಿನಲ್ಲಿ ಹಸಿಯಾಗೇ ಅವೆ ಅಂತ ಸಾವಿತ್ರಿ ಹೇಳ್ತಾಳೆ. ಹಂಗಲ್ಲ ಕಣವ್ವ, ಕಾಲ ಕಳೆದಂಗೆ ಗಾಯನೂ ವಾಸಿ ಆಗ್ತದೆ ಅಂತ ಹೇಳ್ತಾರಲ್ಲ, ಹಂಗೇನಾದರೂ ಆಗ್ಬಿಟ್ರೆ ಏನವ್ವ ಮಾಡೋದು ಅಂತ ವಿನಂತಿ ಹೇಳ್ತಾಳೆ. ಮೋಸದ ಗಾಯ ಗುಣವಾದರೂ ಗುರುತು ಹಂಗೆ ಉಳ್ಕೊಳ್ತದೆ ಕಣೆ ಅಂತ ಸಾವಿತ್ರಿ ಹೇಳ್ತಾಳೆ. ಅಂದರೆ ಅವರಿಬ್ಬರು ಸೇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀಯಾ ಅಂತ ವಿನಂತಿ ಹೇಳ್ತಾಳೆ. ಭದ್ರನ ಮನ್ಸನ್ನು ಇನ್ನೂ ಅವಳು ಮೋಸ ಮಾಡಿದ್ದು ಸುಳ್ಳು ಹೇಳಿದ್ದು ಜ್ಞಾಪನ ಐತೆ. ಅವಳ ಹತ್ರ ಬಂದಷ್ಟು ಅದಿನ್ನೂ ಮರ್ತೋಗೋಕ್ಕಿಲ್ಲ, ಗಟ್ಟಿ ಆಗ್ತದೆ. ಅಂದಮೇಲೆ ಕ್ಷಮೆ ಅನ್ನೋದು ಕನಸಿನ ಮಾತು, ಹಾಗಾಗಿ ಪ್ರೀತಿ ಅನ್ನೋದಕ್ಕೆ ಜಾಗನೇ ಕೊಡೋಕ್ಕಿಲ್ಲ. ಒಂದು ವಿಚಾರ ನೆನ್ಪಿಟ್ಕೊ, ನಂಬಿಕೆ ಹೊಡೆದಿರೋ ಜಾಗದಲ್ಲಿ ಪ್ರೀತಿಗೆ ನೆಲೆ ಇಲ್ಲ.
ಮೋಸ ನಡೆದ ದಾರಿಯಲ್ಲಿ ಮನಸ್ಸು ಯಾವುದೇ ಕಾರಣಕ್ಕೂ ಹಿಂದೆ ಬರೋಕ್ಕಿಲ್ಲ. ಅವರಿಬ್ಬರು ಹತ್ರನೇ ಇದ್ದರೂ ಮನಸ್ಸು ದೂರನೇ ಉಳಿಯುತ್ತೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇತ್ತ ವಿದ್ಯಾ ನನಗೆ ಸ್ವಾಭಿಮಾನ ರೋಷ ಅನ್ನೋದು ಅದೇ ತಾನೇ, ಅಂದ್ಮ್ಯಾಕೆ ಹೆಂಗವ್ವ ಒಳಕ್ಕೆ ಹೋಗೋಕ್ಕಾಗ್ತದೆ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯೆ ಯಾಕೆ ಹಿಂಗೆ ಆಟ ಮಾಡ್ತಾ ಇದ್ದಿ ಅಂತ ರತ್ನ ಹೇಳ್ತಾಳೆ. ನೋಡವ್ವ, ನಾನು ಇಲ್ಲಿಗೆ ಬಂದಿರೋದು ಅವರೇ ನನ್ನ ಮಗಿನ ತಂದೆ ಅಂತ ಒಪ್ಕೋಬೇಕು, ಅದಕ್ಕೆ ಇಲ್ಲಿವ್ನಿ ಆಟೆಯ. ಅಷ್ಟೇ ಅಲ್ಲ ಕಣವ್ವ, ಇಲ್ಲಿರೋದಕ್ಕೆ ಬಾಡಿಗೆನೂ ಕೊಡ್ತಾಯಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಲೇ, ಏನೇ ಹೇಳ್ತಾ ಇದೀಯಾ? ನಿನ್ನ ಮನೇಲಿ ನೀನಿರೋಕ್ಕೆ ಬಾಡಿಗೆ ಯಾಕೆ ಕೊಡ್ತಾ ಇದೀಯಾ? ನೋಡು, ನಿನ್ನ ಹೊಟ್ಟೆಗಿರೋದು ಅವ್ರ ವಂಶದ ಕುಡಿ, ಮರಿಬೇಡ ಅದನ್ನು ಅಂತ ರತ್ನ ಹೇಳ್ತಾಳೆ. ಅದು ನನಗೂ ಗೊತ್ತು ಅಂತ ಹೇಳ್ತಾಳೆ ವಿದ್ಯಾ. ಮತ್ತ್ಯಾಕೆ ಕರೆದವ್ರೆ ಅಂದಮೇಲೆ ಈ ಆಟ? ನೋಡು, ಈ ಮೊಂಡಾಟ ಎಲ್ಲ ಬಿಟ್ಟು ಮರ್ಯಾದೆಯಿಂದ ಒಳಗೋಗು ಅಂತಾಳೆ ರತ್ನ. ನೋಡವ್ವ, ಇದು ನನ್ನ ಜೀವನ, ಏನು ಮಾಡಬೇಕು ಅನ್ನೋದು ನನಗೆ ಸಂದ ಗೊತ್ತು. ಈ ವಿಚಾರದಲ್ಲಿ ನೀವ್ಯಾರೂ ನನಗೆ ಬಲವಂತ ಮಾಡಬೇಡಿ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಾನೀಗ ಓದ್ಕೋಬೇಕು, ಫೋನ್ ಮಾಡ್ಗೋ ಅಂತ ಕಟ್ ಮಾಡ್ತಾಳೆ ಹೇಳಿ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.